ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡು ನಾನು ಕೂಡ ಚೆನ್ನಾಗಿದ್ದೀನಿ ನೋಡಿ. ಎಲ್ಲರಿಗೂ ಬೆಳಗಿನ ಶುಭೋದಯ ಹಾಗೆ ಗುಡ್ ಮಾರ್ನಿಂಗ್ ಎಲ್ಲವೂ ಒಂದೇ ಸಲ ಹೇಳ್ತೀನಿ ಸ್ನೇಹಿತರೆ. ಹಾಗೆ ಹ್ಯಾಪಿ ನ್ಯೂ ಇಯರ್ ನೋಡ್ರಿ, ಅಡ್ವಾನ್ಸ್ ಆಗಿ ನ್ಯೂ ಇಯರ್, ಹೊಸ ವರ್ಷ ರೀ. 2025 ಮುಗೀತು, ಇನ್ನು 2026ನೇ ಇಸ್ವಿ ಸ್ಟಾರ್ಟ್ ಆಗ್ತೈತಿ. ನಮ್ಮದು ಕೊನೆ ವಿಡಿಯೋ ನೋಡ್ರಿ 2025ನೇ ಇಸ್ವಿದು. ಇದು ಲಾಸ್ಟ್ ವಿಡಿಯೋ, ಕೊನೆಯ ವಿಡಿಯೋ ಅಂತ ಇದ್ದೀನಿ. ಲಾಸ್ಟ್ ವಿಡಿಯೋ ನೋಡಿ. ಆಡುಗಳ ಕಾಲಾಗಿಂದ ಎಲ್ಲ ಕಸ ಹೊಡ್ಕೊಂಡು ಬಂದು ರಂಗೋಲಿ ಕೂಡ ಹಾಕಿನಿ. ಇವತ್ತಿನ ಡೇ ಹೆಂಗೆ ಹೋಗ್ತಿ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಆದಷ್ಟು ಲೈಕು ಶೇರು ಮಾಡೋದು ಮರೆಕೋಬೇಡಿ ಸ್ನೇಹಿತರೆ. ಹಳ್ಳಿ ನೇಚರ್ನಾಗ ಇದೀವು, ಹಳ್ಳಿಯವ್ರ ಥರನೇ ನಾವು ಮಾತಾಡ್ತೀವಿ. ನಮ್ಮ ಮಾತುಗಳು ಒಬ್ಬೊಬ್ರಿಗೆ ಇಷ್ಟ ಆಗುತ್ತೋ ಒಬ್ಬೊಬ್ರಿಗೆ ಇಷ್ಟ ಆಗಂಗಿಲ್ಲ. ನಾವು ಹೆಂಗಿರ್ತೀವಿ ಹಾಗೆ ತೋರ್ಸ್ಲಿಕ್ಕೆ ಇಷ್ಟಪಡ್ತೀನಿ. ನನ್ನ ವಿಡಿಯೋ ಜಾಸ್ತಿ ವ್ಯೂಸ್ ಇಲ್ಲ ಅಂದರೂ ಕೂಡ ಸ್ವಲ್ಪ ಜನಕ್ಕಾದರೂ ನನ್ನ ವಿಡಿಯೋ ರೀಚ್ ಆಗ್ತೈತಿಲ್ಲ, ಅವ್ರಿಗೆ ಇಷ್ಟ ಆಗ್ತೈತಿಲ್ಲ, ಕಮೆಂಟ್ ಹಾಕ್ತೀರಿ ಅಂದ್ಕೊಂಡಿನಿ. ಬರ್ರಿ ಇವತ್ತಿನ ಡೇ ಹೆಂಗೆ ಹೋಗ್ತಿ ತೋರಿಸ್ತೀನಿ ಹೇಳ್ತೀನಿ ಸ್ನೇಹಿತರೆ. ರಂಗೋಲಿ ಕೂಡ ಹಾಕ್ಕೊಂಡಿನಿ, ಪೂಜೆ ಮಾಡಬೇಕು, ಇನ್ನು ಸ್ನಾನ ಮಾಡಬೇಕು, ಅಡುಗೆ ಏನಾದರೂ ಮಾಡಬೇಕು ಅಂದ್ಕೊಂಡಿನಿ. ಉಪ್ಪಿಟ್ಟಾದರೂ ಮಾಡ್ತೀನಿ ಸ್ನೇಹಿತರೆ. ಯಾಕಂದ್ರೆ ಒಂದು ಸ್ವಲ್ಪ ಬಟ್ಟೆ ಸ್ಟಿಚ್ ಮಾಡೋದೈತಿ. ಒಳಗಡೆ ಕರೆಂಟ್ ಇಲ್ಲ ಸ್ನೇಹಿತರೆ. ಕಟ್ಗೆ ಕೂಡ ಇಲ್ಲ. ರೊಟ್ಟಿ ಮಾಡ್ಬೇಕಂದ್ರೆ ರೊಟ್ಟಿ ಪಲ್ಯ ನಿನ್ನೆ ಬೀಸ್ಕೊಂಬಂದಿರೋ ಹಿಟ್ಟಿತ್ತು, ರೊಟ್ಟಿ ಪಲ್ಯ ಮಾಡ್ಬೇಕಂದೆ. ಯಾಕೋ ಲೇಟ್ ಆಗ್ತೈತಿ. ಮತ್ತು ಬಟ್ಟೆ ಸ್ಟಿಚ್ ಮಾಡಬೇಕು. ಮತ್ತು ಹೆಂಗಂದ್ರೆ ರೀ, ಆರ್ಡ್ರ್ ಹಾಕಿದ್ದೀನಿ ಸ್ನೇಹಿತರೆ. ನಿನ್ನೆ ಆ ಆಂಟಿಗೆ 3,000 ಕೊಟ್ಟನಲ್ಲ, ಅಮೌಂಟು ಇವತ್ತು ಸಂತಿಗೆ ಗಾಡಿ ಬರ್ತೈತಿ, ಅದಕ್ಕೆ ಕೊಡೋಕೆ ರೊಕ್ಕ ಬೇಕಲ್ಲ. ಅದಕ್ಕೆ ಜಲ್ದಿ ಹೋದ್ನಂದ್ರೆ ಒಂದು ಸ್ವಲ್ಪ ವ್ಯಾಪಾರ ಆಗ್ತೈತಿ. ಯಾರಾದರೂ ಉದ್ರಿ ಕೊಡೋರು ಕೊಡ್ತಾರೋ, ಅದಕ್ಕೋಸ್ಕರ ಜಲ್ದಿ ಹೊಂಟೀನಿ ನೋಡ್ರಿ ಅಂಗಡಿಗೆ. ಉಪ್ಪಿಟ್ಟು ಮಾಡ್ಕೋಬೇಕು ಸ್ನೇಹಿತರೆ. ಒಳಗಡೆ ಕರೆಂಟ್ ಕೂಡ ಇಲ್ಲ. ಮೊಬೈಲ ಚಾರ್ಜಿಗೆ ಇಡಬೇಕಿನ್ನ ಒಂದು ಸ್ವಲ್ಪ. ಕರೆಂಟ್ ಬಂದು ಅಂದರೆ ಇಡಬೇಕ್ರಿ. ಚಾರ್ಜಿಂಗ್ ಅಂತೂ ಇಲ್ಲೇ ಇಲ್ಲ. ಬೆಳಿಗ್ಗೆನೇ ಜಲ್ದಿನೇ ಹೋಗ್ಬಿಟ್ಟವ್ರಿ ಕರೆಂಟ. ನೋಡ್ರಿ ಹೆಂಗೈತ್ರಿ ನಮ್ಮ ಕಡೆ ನೇಚರ್. ಬೆಳಿಗ್ಗೆ ನೋಡೋಕೆ 2 ಕಣ್ಣು ಸಾಲಂಗಿಲ್ಲ. ಬಟ್ ಆದರೆ ಹಳ್ಳಿ ವಿಡಿಯೋ ಒಬ್ಬೊಬ್ರು ನೋಡ್ತಾರೆ, ಒಬ್ಬೊಬ್ರು ನೋಡಂಗಿಲ್ಲ ನೋಡಿ, ಅಷ್ಟೇ. ನೋಡಿ ಇಷ್ಟೊತ್ತನ ನನಗೆ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಹೊರಗಡೆ ಮಾತ್ರ ವಿಡಿಯೋ ಮಾಡ್ಕೊಂಡು ಬಂದೆ. ಒಳಗಡೆ ಏನು ಮಾಡ್ತಾ ಇದ್ದೀನಿ ಅಂತ ತೋರ್ಸೋಕ್ಕಾಗಲಿ. ಯಾಕಂದರೆ ಕರೆಂಟ್ ಹೋಗಿದ್ದು ಸ್ನೇಹಿತರೆ. 8 ಗಂಟೆ ಆಗೈತಿ ಟೈಮ್. ಪೂಜೆ ಕೂಡ ಆಗೈತಿ. ಇವತ್ತು ಚಹಾ ಮಾಡ್ಕೊಂಡೆ. ಸ್ವಲ್ಪ ಚಹಾ ಮಾಡಿಕೊಂಡು ನೋಡಿ, ಚಹಾ ಬಗೋಲಿ ಖಾಲಿ ಇದೆ. ಚಹಾ ಮಾಡ್ಕೊಂಡು ಬೆಚ್ಚಗೆ ಕುತ್ಕೊಂಡು 1 ಬಿಸ್ಕಿಟ್ ತಿಂದಿನ್ರಿ. ಅಷ್ಟೇ ಹೋಗ್ಬೇಕಂದೆ ಸ್ನೇಹಿತರೆ, ಅಷ್ಟೇ ತಿಂದು ಹೋಗ್ಬೇಕಂದೆ. ಮತ್ತು ಇನ್ನು ಮಧ್ಯಾಹ್ನ ಬಂದು ಏನು ಮಾಡ್ಕೋದಪ್ಪ ಅಂತ ತಲೆಗಟ್ಟೆ ಇದು ಆಗಕತ್ತು. ಮತ್ತೊಂದು ಸ್ವಲ್ಪ ಉಪ್ಪಿಟ್ಟು ಮಾಡ್ಕೊಂಡೀನಿ ನೋಡಿ. ಬಿಸಿದು ಉಪ್ಪಿಟ್ಟು ಅಂಗಡಿಗೆ ಕಟ್ಕೊಂಡು ಹೋಗ್ಬಿಡ್ತೀನಿ ರೀ. ಅಲ್ಲೇ ಊಟ ಬಲ್ಲವನಿಗೆ ರೋಗವಿಲ್ಲ ಅಂತ ಹೇಳೋದು. ಅದಕ್ಕೆ ನೋಡ್ರಿ, ಊಟ ಮಾಡಿದ್ರೆ ಯಾವುದು ರೋಗ ಇರಂಗಿಲ್ಲತ್ತ. ಅದಕ್ಕೆ ಎಷ್ಟು ಹೋಗ್ತೈತಿ ಅಷ್ಟು ಏನಾದರೂ ಮಾಡ್ಕೊಂಡು ತಿಂತಾ ಇರ್ತೀನಿ. ಇವಾಗ ಉಪ್ಪಿಟ್ಟಿಷ್ಟು ಜಮಿಗೋದಿ ಉಪ್ಪಿಟ್ಟು ಮಾಡಿದ್ದೀನಿ. ರೊಟ್ಟಿ ಮಾಡ್ಬೇಕಂದ್ರೆ ಕಟ್ಗೆ ಇಲ್ಲ, ಹೊರಗಡೆ ಹೋಗಿ ಕಟ್ಗೆ ತರೋಕ್ಕಾಗಲಿಲ್ಲ. ಅದಕ್ಕೆ ಮಧ್ಯಾಹ್ನದಾಗ ಬಂದು ಗ್ಯಾಸ್ ಮ್ಯಾಗ ಏನಾದರೂ ಮಾಡ್ಕೋಬೇಕು, ರೊಟ್ಟಿ ಪಲ್ಯ ಏನಾದ್ರು ಮಾಡ್ಕೋಬೇಕಂದೆ. ಬಟ್ಟೆ ಅದಾವೆ, ಇನ್ನೂ ಅಷ್ಟು ಬಟ್ಟೆ ಅದಾವೆ, ನೀರು ಬಂದಿಲ್ಲ. ಏನು ಮಾಡಿದ್ರಿ ನಮ್ಮದು ಪ್ರಾಬ್ಲಮ್ ಯಾರ ಹತ್ರ ಹೇಳ್ಕೋದು ಅನ್ನಂಗೆ ಆಗೈತ್ರಿ. ಇಷ್ಟೊತ್ತನ ಕರೆಂಟ್ ಇದ್ದಿದ್ದಿಲ್ಲ, ಅದು ಒಂದು ಮೂಡ್ ಔಟ್ ಆದಂಗೆ ಆಗಿಬಿಡ್ತು. ಈ ಕರೆಂಟ್ ಬಂದಾವು. ಇನ್ನು ನಾನು ಉಪ್ಪಿಟ್ಟು ಮಾಡ್ಕೊಂಡಿನಿ. ರೊಟ್ಟಿ ಮಾಡಿದ್ರೆ ಚಲೋ ಇತ್ತು, ಯಾವುದು ಮಾಡ್ಕೊಳಕ್ಕೆ ಆಗ್ತಿದ್ದಿಲ್ಲ. ನೋಡೋಣ್ರಿ, ಉಪ್ಪಿಟ್ಟು ಮಾಡ್ಕೊಂಡು ತಿಂದು 2 ಬ್ಲೌಸ್ನ ಸ್ಟಿಚಿಂಗ್ ಮಾಡ್ಬೇಕು. ಇವತ್ತು ಎಷ್ಟು ಹೊತ್ತಿದ್ರು ಅರ್ಜೆಂಟ ಕೊಡ್ಬೇಕ್ರಿ ಅವರಿಗೆ. ಇಲ್ಲ ಅಂದ್ರೆ ಹಳೆ ಕಸ್ಟಮರ್ ಅವರು ನಾನು ಸಿಕ್ಕಾಪಟ್ಟೆ ಉಗಿದು ಬಿಡ್ತಾರೆ. ಇಲ್ಲ ಅಂದರೆ ಇನ್ನೊಮ್ಮೆ ಬರಂಗಿಲ್ಲ ನಿನ್ನ ಹತ್ರ ಅಂತ ಹೇಳ್ತಾರೆ. ಇದಕ್ಕೆ ಏನೇನು ಹಾಕೀನಂದ್ರೆ ತಪ್ಪಲ ಪಲ್ಯ, ಉಳ್ಳಾಗಡ್ಡಿ ತಪ್ಪಲ ರೀ, ಅದನ್ನು ಸ್ವಲ್ಪ ಕಟ್ ಮಾಡ್ಕೊಂಡು ಹಾಕೀನಿ. ಕೊತ್ತಂಬರಿ, ಟೊಮೆಟೊ, ಹಸಿಮೆಣಸಿನ್ಕಾಯಿ, ಶೇಂಗಾ, ಜೀರಿಗೆ, ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ಅರಿಶಿನ ಪುಡಿ ಇಷ್ಟು ಹಾಕಿ ನೋಡ್ರಿ. ನೀರು, ಮತ್ತು ನೀರಿಲ್ಲ ಅಂತ ತಿಳ್ಕೊಬೇಡ್ರಿ. ಉಪ್ಪಿಟ್ಟ ಇಲ್ಲೇ ತಿನ್ನಂಗೆ ಆಗಕತ್ತೈತ್ರಿ. ಬಿಸಿದು ಏನು ಆರೋಗ್ಯ, ಎಷ್ಟು ದಪ್ಪ ಆಗ್ತೀನಿ ಆಗಲ್ಲಕ್ರಿ. ತಿನ್ನೋದಂತ್ರ ಬೇಡಂಗಿಲ್ಲ, ನಾನು ತಿಂತಾ ಇರ್ತೀನಿ ಇನ್ಮೇಗ. ಯಾಕಂದರೆ ನಾನು ತಿಂದರೆ ನನಗೆ ಆರೋಗ್ಯ ಚೆನ್ನಾಗಿ ಆಗ್ತಾಯಿದೆ. ಮೊದಲೆಲ್ಲ ಬಿಡ್ತಾಯಿದೆ. ಜಲ್ದಿ ಊಟ ಮಾಡಿದ್ರೆ ನಿದ್ದೆ ಬಂದಂಗೆ ಆಗೋದು, ಈ ಥರ ಆಗ್ತಿತ್ತು. ಅದಕ್ಕೆ ಊಟನ ಅವಾಯ್ಡ್ ಮಾಡ್ತಾಯಿದ್ದೆ. ಏನಿಲ್ಲ ರೀ, ನನ್ನ ಹಾಡುಗಳ ಜೊತೆ ಸ್ವಲ್ಪ ಲೈಫ್ ನೋಡ್ರಿ, ಹೋಗೋದು ಬರೋದು ಮಾಡಾಕತ್ತಾವ. ಏನು ಮಾಡೋದ್ರಿ. ಬರ್ರಿ ಸ್ನೇಹಿತರೆ, ಉಪ್ಪಿಟ್ಟು ತಗೊಂಡು ಅಂಗಡಿಗೆ ಹೋಗಿ
ನಾಷ್ಟ ಮಾಡಿ ನನ್ನ ಲಾಗ್ನ ಮತ್ತೆ ಕಂಟಿನ್ಯೂ ಮಾಡ್ತೀನಿ, ನೋಡಿ ಸಪೋರ್ಟ್ ಮಾಡಿ. ಉಪ್ಪಿಟ್ಟು ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಒಂದು ಲೈಕ್ ಕೊಡೋದು ಮರ್ಯಾಕೆ ಹೋಗ್ಬೇಡ್ರಿ. ಉಪ್ಪಿಟ್ಟು ಯಾರಿಗೆಲ್ಲ ಇಷ್ಟ ಅಂತ ಕಮೆಂಟ್ ಮಾಡಿ. ನನಗಂತೂ ಇಷ್ಟ ರೀ, ಆದ್ರೆ ತಿಂದ್ರೆ ಅಜೀರ್ಣ ಆಗಂಗಿಲ್ಲ, ಅದಕ್ಕೋಸ್ಕರ ಬಿಡ್ತೀನಿ ನೋಡಿ, ಮತ್ತೊಂದು ಏನೂ ಇಲ್ಲ. ಬರೀ ನಾಷ್ಟ ಮಾಡೋಣ. ಉಪ್ಪಿಟ್ಟು ಪಾಪಡಿ 10ಕ್ಕೆ ಬರ್ತಾವ ಚಿವ, ಬಸ್ 10ಕ್ಕೆ. ನೀನಿ ಗಾಲಗಾಲಿ ಬಸ್ 10ಕ್ಕೆ ಬಂದತ್. ಸಿಟಿ ಬಸ್ ಮಾಡ್ಯಾರ ಹಸುರಂದ. ಬಟ್ ನಾಷ್ಟ ಮಾಡಿ ಮತ್ತೆ ಸಿಗ್ತೀನಿ ನೋಡ್ರಿ. ಪಾಪಡಿ ತೊಗೊಂಡು ಉಪ್ಪಿಟ್ಟು ಒಂದು ಸ್ವಲ್ಪ ಆರೈತ್ರಿ, ಅದಕ್ಕೆ ಪಾಪಡಿ ತೊಗೊಂತೀನಿ ನೋಡ್ರಿ. ಬ್ಲೌಸ್ನ ಕಟಿಂಗ್ ಮಾಡ್ಕೊಂಡು ಬಂದೆ, ಸ್ಟಿಚ್ ಮಾಡಾಕತ್ತೀನಿ. ಹುಕ್ಸ್ ಮನಿ ಮಾಡಾಕತ್ತೀನಿ ನೋಡ್ರಿ. ಹುಕ್ಕಿನ ಮನಿಗೆ 2 ಬ್ಲೌಸ್ನ ಕಟಿಂಗ್ ಮಾಡಿದ್ರೆ ಸೇಮ್ ಆಗ್ತೇರಿ. 2 ಒಮ್ಮೆ ಹಾಕಿದೊಂದು ಕಟ್ ಮಾಡಿ ನೋಡ್ರಿ. ಟೈಮ್ 2 ಗಂಟೆ ಆಗಕ್ಕೆ ಬಂದೈತ್ರಿ. ಈಗ ಬ್ಲೌಸ್ ಕಟಿಂಗ್ ಮಾಡೋ ಮುಂದೆ ಒಬ್ರು ಅಜ್ಜಿ ಬಂದು ಕೂತಿದ್ರಿ. ಹಳೇದೆಲ್ಲ ಹೇಳ್ಕೋತ ಕೂತ್ರಿ. ನಂದೆಲ್ಲ ನಾನು ಹಳೇದೆಲ್ಲ ಹೇಳ್ತಾ ಇದ್ದೆ. ಸ್ವಲ್ಪ ದುಃಖ ಆಯಿತು. ಅತ್ತೇರಿ ಅವ್ರ ಜೊತೆ ಹೇಳ್ಕೊಂಡು ಹಿಂದಿಂದೆಲ್ಲ ನೆನಪು ಮಾಡ್ರೆ ನಮ್ಮ ಮನಸ್ಸನ್ನು ಹಾಳು ಮಾಡ್ಕೊಳ್ಳೋದಾಗ್ತೈತಿ. ಆದರೆ ಹೇಳ್ಕೊಂಡ್ರೆ ಅಂದ್ರೆ ಸಮಾಧಾನ ಆಗ್ತೈತೆ. ನಾವು ಅಂದ್ಕೊಂಡಿದ್ದಕ್ಕೆ ಸಮಾಧಾನ ಆಗಂಗಿಲ್ಲ ಸ್ನೇಹಿತರೆ. ಹೆಚ್ಚಿಗೆ ನೋವಾಗ್ತೈತೆ ನೋಡ್ರಿ. ಹಳೇದನ್ನ ಎಲ್ಲ ಕೆದಕಿದಂಗೆ ಜಾಸ್ತಿ ನಮಗೆ ಹೆಚ್ಚಿಗೆ ನೋವಾಗೋದು ನೋಡಿ. ಯಾರಿಗೆಲ್ಲ ಈ ಥರ ಆಗೈತೆ ಅಂತ ಕಮೆಂಟ್ ಮಾಡಿ. ನೋಡಿ ಹೆಂಗೆ ಮಾಡ್ತಾರೆ ಗ್ಯಾಂಗರು ಕಬ್ಬಿನ ಗಾಡಿಗೆ. ಬರ್ರಿ ಇದೊಂದು ಬ್ಲೌಸ್ನ ಸ್ಟಿಚಿಂಗ್ ಮಾಡ್ತೀನಿ, ಮತ್ತೆ ಸಿಗ್ತೀನಿ ನೋಡಿ ಸ್ನೇಹಿತರೆ. ನೀನೇ ಆರ್ಡ್ರ್ ಕೊಟ್ಟಿದ್ದೀರಿ ಇಷ್ಟು ಮಾಲ, ಕಿರಾಣಿ ಮಾಲ, 2 ಕ್ರೀಮ್ ಬಿಸ್ಕಿಟ್ ಬಾಕ್ಸು, 4 ಹಾಕ್ಯಾರ ನೋಡ್ರಿ. 4 ಕ್ರೀಮ್ ಬಿಸ್ಕಿಟು, ಮತ್ತು ಒಂದು ಆಯಿಲ್ ಬಾಕ್ಸು, ಸೂರ್ಯಕಾಂತಿ ಸನ್ಫ್ಲವರ್ ಅಂತಾರಲ್ಲ ಆ ಥರದ್ದು. ಇದೊಂದು ರೆಡ್ ಲೇಬಲ್ ಚಾ ಪುಡಿ ರೀ. ರೆಡ್ ಲೇಬಲ್ ಚಹಾ ಪುಡಿ, ಮತ್ತು ಶಾಂಪು ರೀ. 3 ಥರ ಅದಾವ್ರಿ. ಒಂದು ಡವ್, ಸನ್ಸಿಲ್ಕ್, ಕ್ಲಿನಿಕ್ ಪ್ಲಸ್ಸು, ಮತ್ತು ನಮಸ್ತೆ ಕಡ್ಲಿ ಹಿಟ್ಟು ಒಂದು ನೋಡಿ. ಕಡ್ಲಿ ಹಿಟ್ಟು ಒಂದು ಪಾರ್ಲೆಜಿ ಬಾಕ್ಸು, ಒಂದು 20 ಬಾಕ್ಸು. ಇಷ್ಟಕ್ಕೆ ಎಷ್ಟು ಬಿಲ್ ಆಗೈತಿ ನೋಡಿ. 4399 ರೂಪಾಯಿ. 1 ರೂಪಾಯಿ ಕಡಿಮೆ, 4400 ರೂಪಾಯಿ ರೀ. ಇನ್ನು ಇದ್ರೊಳಗೆ ಒಂದು ಬರ್ಬನ್ ಬಿಸ್ಕಿಟ್ ಹಾಕಿದ್ದೆ ರೀ, ಅದು ಬಂದಿಲ್ಲ ರೀ. ಬ್ಲೌಸ್ ಹೊಲಿಯಾಕತ್ತಿದ್ದೆ, ಅದು ಗಾಡಿ ಬರೋಣ ಅಲ್ಲಿಗೆ ನಿಂದಿರ್ಸಿ ಹೋದೆ ರೀ. ಉಕ್ಕು ಮೇವು ಐತ್ರಿ ಇನ್ನೊಂದು ಸ್ವಲ್ಪ. ಯಜಮಾನ್ರು ಗಾಡಿ ತುಂಬಕ್ಕೆ ಹೋಗ್ಯಾರ, ಬರಾಕ್ ತೊಗೊಂಡು ಬರ್ತಾರೆ. ಹೊತ್ತರ್ನೇನು ಬಿಡಂಗಿಲ್ಲ ನೋಡ್ರಿ. ಅಲ್ಲಿ ಬಸ್ ಸ್ಟ್ಯಾಂಡ್ದಾಗ ಏನೋ ಕೆಲಸ ಮಾಡಾಕತ್ತಾರೆ. ಇನ್ನೂ ಮುಗಿತಾನೆ ಇಲ್ರಿ ನಮ್ಮ ಬಸ್ ಸ್ಟ್ಯಾಂಡ್ದು ಕೆಲಸ. ಹುಕ್ಸ್ ಪಟ್ಟಿ ಹಚ್ಚಿನಿ. ಇನ್ನು ತೋಳು ಅಟ್ಯಾಚ್ ಮಾಡೋದು, ಪೈಪಿಂಗ್ ಮಾಡೋದು ಇನ್ನೂ ಐತ್ರಿ. ಇದಕ್ಕೆ ನಾಳೆ ಅವರು ದೀಡ್ ನಮಸ್ಕಾರ ಹಾಕೋರ್ದಾರೆ, ಚಂದ್ರಗಿರಿಗೆ ಹೋಗೋರದಾರ ಹತ್ರ. ಅದಕ್ಕೆ ನೈಟ್ ಫೋನ್ ಹಚ್ಚಿದ್ರು, ಇದೊಂದು ಬ್ಲೌಸ್ ಸ್ಟಿಚ್ ಮಾಡಿಕೊಡವ. 2 ಹಾಕ್ಯಾರಿ, 1 ಆಗ್ತೈತಿ ಅಂತ ಹೇಳ್ರಿ. ನೋಡೋಣ್ರಿ ಏನಾಗ್ತೈತಿ ರೀ. ಒಂದೇ ಆಗ್ತೈತಿ ಸ್ನೇಹಿತರೆ. ಎದ್ದು ಕೂತು ಒಂದು ಬ್ಲೌಸ್ ಮುಗಿದ್ರಾಗ ಒಂದೊಂದು 20 ಸಲ ಹೇಳ್ತೀನಿ ರೀ. 20 ಸಲ ಕೊಂಡಿರ್ತೀನಿ. ಬ್ಯಾಸ್ರು ಬಂದುಬಿಡ್ತೈತಿ ರೀ ಹೊಲಿಲಾಕನ. ಇದು ನೋಡಿ ಮಣ್ಣಿದು ಬ್ಲೌಸ, ಪುಗ್ಗ ಬ್ಲೌಸ್. ಈ ಥರ ಪುಗ್ಗ ಮಾಡಿ ನೋಡ್ರಿ. ಹಾಕೋಣ ಹೆಂಗೆ ಅನಿಸ್ತೈತೆ ಏನೋ ರೀ.
ಬಟ್ಟೆ ಸಾಲಿಲ್ಲ ರೀ, ಅದಕ್ಕೆ ಕಸಿ ಮಾಡಕ್ಕೆ ಇದನ್ನು ರೆಡಿಮೇಡ್ ಕಸಿ ಹಚ್ಚೀನಿ ರೀ. ನಾನು ರೆಡಿಮೇಡ್ ಕಸಿ ಜಾಸ್ತಿ ಯೂಸ್ ಮಾಡಂಗಿಲ್ಲ ಕರೆ ರೀ, ಬಟ್ಟಿನ ಸಾಲಿಲ್ಲ ರೀ, ಇದಕ್ಕೆ ನೋಡಿರಿ ಪ್ಯಾಚ್ ಕೊಟ್ಟೀನಿ ರೀ. ಹಿಂಗೆ ತೋಳ ಜೈಂಟ್ ಬರ್ಬೇಕು ರೀ, ಒಂದೇ ನೇರ್ ಬಂದು ಅಂದ್ರೆ ರೀ ಬ್ಲೌಸ್ ಎಲ್ಲಿ ಕೆಡಂಗಿಲ್ಲ. ಒಂದು ಇಲ್ಲಿ ಇರ್ತೈತೆ ರೀ, ಒಂದು ಇಲ್ಲಿ ಇರ್ತೈತಿ, ಈ ಥರ ಇರ್ತಾವ್ರಿ ಕ್ರಾಸ್ ಇಲ್ಲಿ ಬಗಲಾಗ್ರಿ. ಅವು ಜಗ್ಗು ಚಾನ್ಸ್ ಇರ್ತಾವ್ರಿ. ಈ ಥರ ಬರ್ಬೇಕು ನೋಡ್ರಿ, ಸ್ಟ್ರೇಟ್ ಬರ್ಬೇಕ್ರಿ ಎರಡು ಒಂದೇ ಕಡೆ. ಬರ್ರಿ ಇದೊಂದು ಬ್ಲೌಸ್ನ ಮುಗಿಸ್ತೀನಿ, ನಾನು ಲಾಗ್ನ ಕಂಟಿನ್ಯೂ ಮಾಡ್ತೀನಿ, ನೋಡಿ ಸಪೋರ್ಟ್ ಮಾಡಿ. ಈ ಮಸಿನ ಅಂಗಡಿ ಒಳಗಡೆ ತಂದಿಟ್ಟೆ ರೀ. ಟೈಮ್ 8 ಗಂಟೆ ಆಗೈತೆ ರೀ. ಬ್ಲೌಸ್ನು ರೆಡಿ ಮಾಡೀನಿ ರೀ. ಸದ್ ಒಯ್ಯಕ್ಕೆ ಬಂದಾರೆ ಅನ್ನಾರು. ಯಾವ ಥರ ಡಿಸೈನ್ ಮಾಡಿ ನೋಡ್ರಿ, 120 ರೂಪಾಯಿ ರೀ. ಇವತ್ತಿನ ಕೂಲಿಗೆ ಇಷ್ಟ ಆಯ್ತು ನೋಡ್ರಿ. ಥರ ಮಗ್ಗಿ ಮಾಡಿ ಹೊಲ್ದೀನಿ ರೀ. ಇನ್ನು ಇಲ್ಲಿ ಕಸಿ ಹಚ್ಚಂದಿದ್ರಿ, ಬಟ್ಟೆ ಸಾಲಿಲ್ಲ ರೀ. 80 ಸೆಂಟಿಮೀಟ್ರ್ ತೊಗೊಂಡು ಬಂದಾರ ರೀ. 80 ಸೆಂಟಿಮೀಟ್ರ್ ಕಡಿಮೆ ಐತ್ರಿ. ಈ ಥರ ಎಲ್ಲ ಡಿಸೈನ್ ಮಾಡ್ಬೇಕಾದ್ರೆ ಒಂದು ಸ್ವಲ್ಪ ಬಟ್ಟೆ ಜಾಸ್ತಿನೇ ಬೇಕಾಗ್ತೈತೆ ರೀ. ದಾರ ಸೇಮ್ ಕಲರ್ ಹಾಕಿನ ಕರೆ ಯಾಕೋ ಎದ್ದು ಕಾಣಾಕತ್ತೈತ್ರಿ. ಸ್ವಲ್ಪ ಅರ್ಬಿ ತಿಳುವ ಐತ್ರಲ್ಲ, ಅದಕ್ಕೋಸ್ಕರ ನೋಡ್ರಿ ಮಸಿನ ಇಲ್ಲಿ ತಂದಿಟ್ಟೀನಿ ರೀ. ಅಂಗಡಿಯಾಗ ತಂದಿಟ್ಟು ಆಚೆ ಕಡೆನೇ ಹೊಲ್ದಿದ್ದೆ ರೀ. ಅದನ್ನು ಬ್ಲೌಸ ಹೊಲ್ದಿದ್ದೆ ರೀ. ಇಲ್ಲಿ ಕುತ್ಕೊಂಡು ಈಗ ಹುಕ್ಸು ಇದು ಮುತ್ತು ಹಚ್ಚಿದೆ ರೀ. ಇಲ್ಲಾಂದ್ರೆ ಇದನ್ನು ಹಚ್ಲಾಕನ ಎಷ್ಟು ದಿನ ಹೋಗ್ತಿತ್ರಿ. ಬತ್ ಹೊಳ್ಳಿ ರೆಡಿ ಆಗೈತ್ರಿ ಆಲ್ರೆಡಿ ಬ್ಲೌಸ. ಹುಕ್ಸ್ ಕೂಡ ಹಚ್ಚಿ ನೋಡ್ರಿ. 120 ರೂಪಾಯಿ ರೀ ಇವತ್ತಿನ ಕೂಲಿ. ಅಂಗಡಿ ಹಿಕ್ಕುದು ಯಾರ್ಯಾರು ಒಬ್ಬರು ಇಲ್ಲ ನೋಡಿ ಸ್ನೇಹಿತರೆ ಹೊರಗಡೆ. ಚಾಕ್ಲೇಟ್ ವ್ಯಾಪಾರ ಇವತ್ತು ಬರೀ. ಹ್ಯಾಪಿ ನ್ಯೂ ಇಯರ್ ಎಲ್ಲರಿಗೂ, ಅಡ್ವಾನ್ಸ್ ಆಗಿ ಹ್ಯಾಪಿ ನ್ಯೂ ಇಯರ್. ನನ್ನ ಯೂಟ್ಯೂಬ್ ಕುಟುಂಬಕ್ಕೆ ಎಲ್ಲರಿಗೂ ಅಡ್ವಾನ್ಸ್ ಏನಿಲ್ಲ, ನಾಳೆ ಬರ್ತೈತ್ರಿ ವಿಡಿಯೋ. ಹ್ಯಾಪಿ ನ್ಯೂ ಇಯರ್ ನೋಡಿ. ಮತ್ತು ಮನೆಗೆ ಹೋಗಿ ಸಿಗ್ತೀನಿ ಸ್ನೇಹಿತರೆ. ಹಿಟ್ಟು ತೊಗೊಂಡಿದ್ದು ಚಲೋ ಐತ್ರಿ. 1 kg ಹಿಟ್ಟು ಹೋಯ್ತು. ಕಡಲೆ ಹಿಟ್ಟು ನೋಡಿ, ಶಾಂಪು ಎಲ್ಲ ಈ ಥರ ಹಾಕಿಬಿಟ್ಟಿನ್ರಿ. ಖಾಲಿ ಆದಂಗೆ ಆಗಿತ್ತು ರೀ ಈ ಜಾಗ. ಈ ಕಡೆ ಸೈಡ್ ಶಾಂಪು ಕುಲ್ಲ ಆಗಿದ್ಕ ಖಾಲಿ ಆದಂಗೆ ಆಯಿತು. ಇದ್ರಾಗ ಒಂದು 5 ಶಾಂಪು ಹೋದು, ಇದ್ರಾಗ ಒಂದು 5 ಶಾಂಪು ಹೋದು. ಹಿಂಗೈತೆ ನೋಡ್ರಿ ವ್ಯಾಪಾರ. 3 ML ಪಾಕೆಟ್ ಖಾಲಿ ಆದ್ರೆ ಅವಕ್ಕೆ ಹಾಕೋದು ಜರ ಎಲ್ಲ ತುಂಬಿಡ್ತೀನಿ ರೀ. ಮತ್ತು ಹಾಕಿ ಕೊಡಾಕ್ರಿ ಇವನ್ನ ಏನಾದರೂ ಹಾಕಿ ಕೊಡ್ಲಾಕ ಬರ್ತಾವತ್ ಹೇಳ್ರಿ. ಇಲ್ಲಾಂದ್ರೆ ಜರ ಇದು ಆಗೋದಾಗ್ತೈತೆ ರೀ. ಪೆಟ್ರೋಲ್ ತಂದು ಕೊಟ್ಟಾರ ನಮ್ಮ ಯಜಮಾನ್ರು. ಪೆಟ್ರೋಲು 2 ಲೀಟ್ರ್. ಆಡಿಗೊಂದು ಸ್ವಲ್ಪ ಮೇವು ತಂದು ಒಗದು ಹೋಗ್ಯಾರ್ರಿ. ನೋಡ್ರಿ ಮೊನ್ನೆ ತೊಗೊಂಡು ಬಂದಿನಿಲ್ರಿ ವಾಸನೆಯಲ್ಲಿ. ಇಷ್ಟು ಖಾಲಿ ಆಗ್ಯಾವ್ರಿ. ಈಗ ಎಷ್ಟು ಖಾಲಿ ಆಗ್ಯಾವ ಅಂದ್ರೆ ರೀ 6 ವಾಸನೆಯಲ್ಲಿ ಹೋಗ್ಯಾವ ನೋಡ್ರಿ. 6 ಬೋರೋ ಪ್ಲಸ್ ಅಂತೂ ಒಂದು ಸರ ಖಾಲಿ ಆಗಕ್ಕೆ ಬತ್ರಿ. ಸ್ವಲ್ಪ ಉಳ್ದವ್ರಿ ಈ ಸರ್ದಾಗಿನ. ಹಿಂಗೈತೆ ನೋಡ್ರಿ ಅಂಗಡಿ ಜೀವನ. ಎಷ್ಟು ವ್ಯಾಪಾರ ಆಗೈತೆ ಅಂತ ಲೆಕ್ಕ ಮಾಡ್ಬೇಕ್ರಿ. ಭಾಳ ಏನು ಆಗಿರಲ್ಲ ತಂದ್ಕೋತೀನಿ ನೋಡ್ರಿ. ಎಷ್ಟಾಗ್ತೈತೆ ಆಗಲ್ರಿ. 4,000 ರೂಪಾಯಿ, 4,500 ರೂಪಾಯಿ ಅದು ಕಿರಾಣಿ ಮಾಲಿಕ್ ಕೊಟ್ಟಿನು. ಇವತ್ತೇನು ಒಂದೇ ತೊಗೊಂಡಿ, ಆದಷ್ಟು ತೊಗೊಂಡಿನಿ ಐಟಮ್, ಬ್ಯಾರೇದು ಏನು ತೊಗೊಂಡಿಲ್ಲ. ಬರ್ರಿ ನೋಡ್ರಿ ಎಷ್ಟಾಗೈತೆ ಅಂತ. ಅನ್ನ ಬರವಲ್ರಿ ನಾ ಆ ಕಡೆ ಮನೆಗಳು ಹೇಳಕ್ಕೆ ಹೋಗ್ಯಾನ್ರಿ. ಈ ಬ್ಲೌಸ್ ಒಯ್ತೀನಂದ್ರೆ ಒಯ್ಲಿಕ್ರು ಮನೆಗೆ ಓದ್ಬಿಡ್ತೀನಿ ರೀ. ಅಲ್ಲೇ ಬಂದು ತೊಗೊಂಡು ಹೋಗ್ಬಿಡ್ತಾರೆ. ಹೋಗ್ಬೇಕು ನಾನು ಬೆಳಿಗ್ಗೆ ನಾಷ್ಟ ಮಾಡ್ದೇಕ್ರಿ. ಇನ್ನು ನಾಷ್ಟ ಮಧ್ಯಾಹ್ನ ಮನೆಗೆ ಹೋಗಲಿಲ್ಲ ರೀ ಊಟ ಮಾಡಕ್ಕೆ. ನಾವು ಒಂದು ಸ್ವಲ್ಪ ಉಪ್ಪಿಟ್ಟು ಹಾಗೆ ಉಳ್ದೈತಿ ಸ್ನೇಹಿತರೆ. ನೋಡ್ರಿ ಅಷ್ಟು ಉಪ್ಪಿಟ್ಟು ಐತ್ರಿ. ಅರ್ಧಕ್ಕರ್ಧ ಐತ್ರಿ ಉಪ್ಪಿಟ್ಟು. ಮನೆಗೆ ಹೋಗಿ ರೊಟ್ಟಿ ಪಲ್ಯ ಮಾಡ್ಕೋಬೇಕ್ರಿ. 9 ಗಂಟೆಗೆ ಬಂದು ರೊಟ್ಟಿ ಮಾಡ್ಕೊಂಡರಿ. ಒಂದು 4-5 ಬಲ್ಪಿಗೆ ಏನಾಗೈತಿ ಏನೋರಿ, ಇದು ಒಂದು ಕುಡ್ ಹಂಗೆ ಹತ್ಲಾಕತ್ಬಿಟ್ಟೈತ್ರಿ. ಹಿಂಗೆ ಕುಡ್ ಹತ್ಲಾಕತ್ತೈತಿ ನೋಡ್ರಿ. ತತ್ತಿ ಹುರ್ಕೊಂಡಿನ್ರಿ. 2 ತತ್ತಿ ಹುರ್ಕೊಂಡಿನ್ರಿ. ಇಷ್ಟ 4-5 ರೊಟ್ಟಿ ಮಾಡೀನು. ಬಿಸಿ ಬಿಸಿ ರೊಟ್ಟಿ ಗ್ಯಾಸ್ ತಳಗಿಟ್ಕೊಂಡು ರೊಟ್ಟಿ ಮಾಡ್ಕೊಂಡು ಊಟ ಮಾಡಾಕತ್ತೀನಿ ರೀ. ನೋಡಿ ತತ್ತಿ ಹುರ್ಕೊಂಡಿನ್ರಿ. ಹೊರಗಡೆ TV ಚಾಲು ಐತಿ. ಇದು ಲೈಟ್ ಒಂದು ಏನಾಗ್ಲತ್ತೈತೇನೋ. ನಾನು ಹೋಗೇ ಬಿಟ್ಟೈತೆ ಪಲಪತ್ತೀನಿ. ಹತ್ತೈತ್ರಿ. ಒಂದ್ಸಲ ಹೊಡ್ಯಾನ, ಒಂದೊಂದ್ಸಲ ಹತ್ತಂಗಿಲ್ಲ. ಬಾಂಡೆ ಕೊಟ್ರಿ ನೋಡ್ರಿ. ನಾನು ಎಷ್ಟು ಅದಾವ್ರಿ.
ಬರೀ ಸ್ನೇಹಿತರೆ ಹೊಟ್ಟೆ ಹರಿದೈತಿ. ಬೆಳಿಗ್ಗೆ ಒಯ್ದಿದ್ದು ಉಪ್ಪಿಟ್ಟು ನೋಡ್ರಿ, ಸ್ವಲ್ಪೇ ತಿಂದೀನಿ. ಇನ್ನೂ ಸ್ವಲ್ಪ ಹಾಗೆ ಐತ್ರಿ, ಹೋಗಂಗಿಲ್ಲ ರೀ. ಆಡ್ತಂದ್ರೆ ಭಾಳ ತಡ ಆಯ್ದಂಗೆ ಆಗ್ಬಿಡ್ತ್ರಿ. ಆರಾನ ನಾವು ಸೀಮೆ ಹತ್ತೊಲಗಿತ್ರಿ. ಅದು ಪಲ್ಯ ಎಲ್ಲಿ ಮಾಡ್ಕೊಳತ್ತೇವ್ರಿ. ಬರಾಗ 2 ಮೊಟ್ಟೆ ತೊಗೊಂಬಂದು ಬೇಜಾರು ರೊಟ್ಟಿ ತಿಂದೇ ಇದ್ದಿದ್ದಿಲ್ಲ ರೀ. ಬೇಜಾರು ರೊಟ್ಟಿ ನೋಡ್ರಿ, ಮೆತ್ತಗೆ ಹಡಿ ಉಂಡೆ ಹಾಕವ್ರಿ. ಹೊಳ್ಮಾಯಿ ಮಾಡ್ರೆ ಇಷ್ಟು ಮೆತ್ತಗೆ ಹಾಕವ್ರಿ. ಸಜ್ಜಿ ರೊಟ್ಟಿ ಎಷ್ಟು ಇದು ಮಾಡ್ರು ಕಟ್ಟಿ 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 ಆಗಿಬಿಡ್ತಾವ್ರಿ. ಅವಾಗೆ ತೆವ್ಯಾಂದು ಹೊರಗೆ ತೆಗಿದ್ರಾಗನ ಕಟ್ಟಿನ ರೀ. ಊಟ ಮಾಡೋಣ ಬರ್ರಿ ಸ್ನೇಹಿತರೆ. ನಿಮ್ಮ ಮನೆಗೆ ಏನೆಲ್ಲ ಊಟ ಮಾಡಿದ್ರಂತ ಕಮೆಂಟ್ ಮಾಡಿ. ಹಾಗೆ ಮೊಟ್ಟೆ ಫ್ರೈ ಯಾರಿಗೆ ತಾನೇ ಇಷ್ಟ ಆಗಲ್ಲ ರೀ, ಎಲ್ಲರಿಗೂ ಇಷ್ಟ ಆಗ್ತೈತೆ ನೋಡ್ರಿ. ಮಕ್ಕನ್ ಬಿಟ್ಟು ತಿನ್ನೋದ್ರಿ. ನಮ್ಮ ಜೀವನಕ್ಕೆ ನಾವು ಮಾಡ್ಕೊಂಡು ತಿನ್ಬೇಕು ನೋಡ್ರಿ. ಮಕ್ಕಳು ಆರಾಮಿರ್ತಾರೆ, ಅವರು ಆರಾಮಿದ್ದಾರೆ ಅಂದ್ಕೊಂಡು ಮನಸ್ಸು ಗಟ್ಟಿ ಮಾಡಿಕೊಂಡು ಊಟ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಇಡೀ ದಿನ ಜಾಸ್ತಿ ಲಾಗ್ ಮಾಡೋಕ್ಕಾಗಲಿಲ್ಲ, ಯಾಕಂದ್ರೆ ಮೊಬೈಲ್ ಚಾರ್ಜ್ ಇದ್ದಿದ್ದಿಲ್ಲ ರೀ. ಬಂದು ಇಷ್ಟೊತ್ತನ ಚಾರ್ಜ್ ಹಾಕಿದೆ. ಬೆಳಿಗ್ಗೆ ಕರೆಂಟ್ ಇದ್ದು ಅಂದ್ರೆ ಹಾಕ್ತಿದ್ದೆ ರೀ. ಜಾಸ್ತಿ ವಿಡಿಯೋನ ಮಾಡ್ಕೊಳಕ್ಕಾಗಲಿಲ್ಲ ರೀ. ಲೈಟ್ ಚಾರ್ಜಿಂಗ್ ಸ್ವಿಚ್ ಆಫ್ ಆಯ್ತಂದ್ರೆ ಏನು ಮಾಡಿದ್ರಿ, ಮತ್ತೆ ಫೋನ್ ಮಾಡು ಫೋನ್ಪೇ ಮಾಡ್ತಿರ್ತಾರೆ ರೀ ಗಂಡು ಮಕ್ಕಳು ಅಂಗಡಿಯಾಗ. ಚಾರ್ಜಿಂಗ್ ಬೇಕ್ರಿ ನಮ್ಗೆ. ನಂದ ಗೋಕುಲ ಸೀರಿಯಲ್ ಮುಗ್ದೈತ್ರಿ. ಈಗ 9:30 ಆಗಿ ಹೋಗೈತ್ರಿ. ಬಿಗ್ ಬಾಸ್ ಅಂತೂ ನೋಡಕ್ಕೆ ಇಷ್ಟನ ಆಗ್ತಾ ಇಲ್ಲ, ಯಾಕಂದ್ರೆ ಮಾಡು ಅಣ್ಣ ಹೋಗಿಬಿಟ್ಟಾನ್ರಿ ಅಲ್ಲಿದ. ಅದಕ್ಕೆ ನೋಡ್ರಿ. ಬರೀ ಸ್ನೇಹಿತರೆ, ಈ ವಿಡಿಯೋನ ಏನು ಮಾಡ್ತೀನಿ, ಊಟ ಮಾಡಿ ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಅನ್ನಂಗಿಲ್ಲ. ಇಲ್ಲಿಗೆ ಏನು ಮಾಡ್ತೀನಿ. ನೋಡಿದ್ದಕ್ಕೆ ಇಷ್ಟೊತ್ತನ ನೋಡಿದ್ದಕ್ಕೆ ಧನ್ಯವಾದಗಳು. ಯಾವುದೇ ಒಂದು ಕಾರಣಕ್ಕೆ ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಕೊಡೋದು ಮಾತ್ರ ಮರೆಯಕ್ಕೆ ಹೋಗಬೇಡಿ ಸ್ನೇಹಿತರೆ. ಬಿಸಿ ಬಿಸಿ ಜೋಳದ ರೊಟ್ಟಿ ತತ್ತಿ ಫ್ರೈ ಮಾಡಿರೋದು ತಿನ್ನೋಣ ಬರ್ರಿ. ರೊಟ್ಟಿ ದುಡ್ಯಾಗ ಹಿಂಗಿಟ್ರನ ಚಂದ ಇರ್ತಾವೆ. ಬಡ್ಯಾಗ ಅರ್ಬಿ ಹಾಸಿಂದ ಅರ್ಬಿ ಮ್ಯಾಗಿಟ್ಟಿದ್ದಾರೆ. ಒಟ್ಟು ತಕ್ಕೋಬೇಕ್ರಿ ಟೈಟಲ್ ತಮ್ಮೇಲೆ ಮಾಡಕ್ಕೆ. ಅದಕ್ಕೆ ನೋಡ್ರಿ ಮತ್ತು ವಿಡಿಯೋ ಮಾಡಕತ್ತೆ. ತೆಂಗಿನ ಸುದ್ನೆ ತೆಗೆದಿಟ್ಟಿಲ್ಲ ರೀ. ಹೊಟ್ಟೆ ಹಸದ್ ಬಿಟ್ಟೈತ್ರಿ. ತಳಗೆ ಹಂಚು ಮ್ಯಾಗ ತೆಗೆದು ಇಡ್ಬೇಕ್ರಿ ಅದನ್ನು. ಬರ್ರಿ ಎಂಡ್ ಮಾಡ್ತೀನಿ ರೀ. ಬಾಯ್ ನೋಡ್ರಿ ಇಷ್ಟೊತ್ತನ ನೋಡಿದ್ದಕ್ಕೆ. ಹಾಗೆ ಮತ್ತೊಮ್ಮೆ ಹೇಳ್ತೀನಿ, ಎಲ್ಲರಿಗೂ ಹ್ಯಾಪಿ ನ್ಯೂ ಇಯರ್. 2 ತಾಸ್ನಾಗ ಈ ವರ್ಷ ಮುಗಿತೈತ್ರಿ. ಮುಂದಿನ ವರ್ಷಕ್ಕೆ ಕಾಲಿಡ್ತೀರಿ ನಾವಿನ ಹೊಸ ವರ್ಷಕ್ಕೆ 2026. ಇಷ್ಟೊತ್ತನ ನೋಡಿದ್ದಕ್ಕೆ ಧನ್ಯವಾದಗಳು. ಹಾಗೆ ಹ್ಯಾಪಿ ನ್ಯೂ ಇಯರ್ ಅಡ್ವಾನ್ಸ್ ಆಗಿ ಎಲ್ಲರಿಗೂ. ಬಾಯ್.